ನಿನ್ನ ಮೊದಲ ಗೆಲುವಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಳಬೇಡ. ಏಕೆಂದರೆ ನಿನ್ನ ಎರಡನೇ ಪ್ರಯತ್ನ ವಿಫಲವಾದರೆ ಮೊದಲ ಗೆಲುವು ಕೇವಲ ಅದೃಷ್ಟ ಎಂದು ಹೇಳಲು ಹೆಚ್ಚಿನ ಜನರು ಕಾಯುತ್ತಿರುತ್ತಾರೆ. ಹಾಯ್ ಹಲೋ, ನೀವು ನೋಡ್ತಾ ಇದ್ದೀರಾ CV ಎಜುಟ್ಯೂಬ್ ಚಾನೆಲ್. ನಿನ್ನ ಅಭ್ಯಾಸಗಳನ್ನು ಸುಧಾರಿಸಿಕೊ. ಅಭ್ಯಾಸವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ಅಭ್ಯಾಸವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ. ದೊಡ್ಡ ಗುರಿ ಇಟ್ಟುಕೊಳ್ಳಿ, ಜ್ಞಾನ ಗಳಿಸು, ಕಠಿಣ ಪರಿಶ್ರಮ ಪಡು, ನಿರಂತರವಾಗಿ ಧೈರ್ಯದಿಂದ ಮುಂದುವರೆ. ಇವೇ ನಿನ್ನ ಸಾಧನೆಯ 4 ಮೂಲ ಸ್ತಂಭಗಳು. ಇವೇ ನಿನ್ನ ಸಾಧನೆಯ ಮೂಲ ಸ್ತಂಭಗಳು. ಕನಸು 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 ಕನಸುಗಳನ್ನು ಕಾಣು. ಏಕೆಂದರೆ ಆ ಕನಸುಗಳೇ ನಿನ್ನ ಆಲೋಚನೆಗಳಾಗುತ್ತವೆ. ಆ ಕನಸುಗಳೇ ನಿನ್ನ ಆಲೋಚನೆಗಳಾಗುತ್ತವೆ. ಆ ಆಲೋಚನೆಗಳೇ ನಿನ್ನ ಕ್ರಿಯೆಗಳಾಗುತ್ತವೆ. ಆ ಆಲೋಚನೆಗಳೇ ನಿನ್ನ ಕ್ರಿಯೆಗಳಾಗುತ್ತವೆ. ಒಂದು ಸಲ ವಿಫಲವಾದರೆ ನಿಲ್ಲಬೇಡ. ಮತ್ತೆ ಮತ್ತೆ ಪ್ರಯತ್ನಿಸು. ವೈಫಲ್ಯವೇ ನಿನ್ನ ಕಲಿಕೆಯ ಮೊದಲ ಮೆಟ್ಟಿಲು. ವೈಫಲ್ಯವೇ ನಿನ್ನ ಕಲಿಕೆಯ ಮೊದಲ ಮೆಟ್ಟಿಲು. ಬದ್ಧತೆ ಎಂಬುದು ಮನುಷ್ಯನ ಅತಿ ದೊಡ್ಡ ಶಕ್ತಿ. ಅದು ನಿನ್ನ ದೃಢ ನಂಬಿಕೆಗೆ ಮೂಲ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಜಗತ್ತು ನಿನ್ನ ಹಿಂದೆ ಬರುತ್ತದೆ. ನೀನು ನಿನ್ನ ಮೇಲೆ ನಂಬಿಕೆ ಇಟ್ಟಾಗ ಜಗತ್ತು ನಿನ್ನ ಹಿಂದೆ ಬರುತ್ತದೆ. ಯಶಸ್ಸಿಗೆ ಒಂದೇ ಒಂದು ದಾರಿ ಇದೆ. ಒಂದು ಉದ್ದೇಶವನ್ನು ಇಟ್ಟುಕೊಂಡು ಅದನ್ನು ಯೋಚಿಸು. ನಿನ್ನ ದೇಹ, ಮನಸ್ಸು, ಪ್ರತಿ ಕಣವು ಅದೇ ಉದ್ದೇಶದಿಂದ ತುಂಬಿರಬೇಕು. ನಿನ್ನ ದೇಹ, ಮನಸ್ಸು, ಪ್ರತಿ ಕಣವು ಅದೇ ಉದ್ದೇಶದಿಂದ ತುಂಬಿರಲಿ. ನಾವು ಇತರರಿಗೆ ಒಳ್ಳೆಯದನ್ನು ಮಾಡಿದಾಗ ನಮ್ಮ ಮನಸ್ಸು ಪರಿಶುದ್ಧವಾಗುತ್ತದೆ. ಅಲ್ಲಿ ದೇವರು ನೆಲೆಸಿರುತ್ತಾನೆ. ನಿನ್ನ ಆಲೋಚನೆಗಳು ನಿನ್ನ ಬದುಕನ್ನು ರೂಪಿಸುತ್ತವೆ. ಆಲೋಚನೆಗಳೇ ನಿನ್ನ ಭವಿಷ್ಯದ ದಾರಿದೀಪ. ಸವಾಲುಗಳನ್ನು ಅಪ್ಪಿಕೊಳ್ಳಿ. ಗೆದ್ದರೆ ನಿನ್ನಿಂದ ಮುನ್ನಡೆ, ಸೋತರೆ ನಿನಗೆ ಮಾರ್ಗದರ್ಶನ. ಮನಸ್ಸನ್ನು ಶಕ್ತಿಯುತವನ್ನಾಗಿ ಮಾಡಿಕೊಳ್ಳಿ. ಶಿಸ್ತನ್ನು ರೂಪಿಸಿಕೊಳ್ಳಿ. ಅದರಲ್ಲಿ ಜ್ಞಾನದ ಬೆಳಕು ತುಂಬಿಕೊಳ್ಳಬೇಕು. ಅದರಲ್ಲಿ ಜ್ಞಾನದ ಬೆಳಕನ್ನು ತುಂಬಿಕೊಳ್ಳಿ ಸ್ನೇಹಿತರೆ. ನಿಮ್ಮೊಳಗೆ ಸೇವಾ ಮನೋಭಾವ, ನಿಸ್ವಾರ್ಥತೆ, ತಾಳ್ಮೆ ಇವು ನಿನ್ನನ್ನು ಶ್ರೇಷ್ಠತೆ ಕಡೆ ಕರೆದುಕೊಂಡು ಹೋಗುತ್ತವೆ. ನೀನು ಶಕ್ತಿಶಾಲಿ, ನೀನು ಯೋಗ್ಯ, ನೀನು ನಿನ್ನ ಕನಸುಗಳನ್ನು ಸಾಧ್ಯವಾಗಿಸಬಲ್ಲೆ. ಇಂದಿನಿಂದಲೇ ಶುರು ಮಾಡು. ನಿನ್ನೊಳಗಿನ ಶಕ್ತಿಯನ್ನು ಬಳಸು. ಈ ಸಂದೇಶ ನಿಮಗೆ ಹೃದಯ ಸ್ಪರ್ಶಿಯಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಗೆಳೆಯರಿಗೂ ಪ್ರೇರಣೆಯಾಗಲಿ. ಧನ್ಯವಾದಗಳು ಸ್ನೇಹಿತರೆ.